ಆದಿಪಂಚಕ. ನಾರಿಯರು ಮರುಗಿರದಟಕ ಮುದಿಹಾರುವನ ತಾನಿಬೇಂಟ ನಮ್ಮೆಯ ಬೇರುಗೊಲೆಯಾಗಿರ್ದುದೇ ಹಾಯೆನುತ ಬಿಸು ಸುಯ್ದು ವಾರಿಜಾನನೆ ಕುಂತಿ ಮೆಲ್ಲನೆ ಸಾರಿದಳು ನಯದಲ್ಲಿ ರಹಸ್ಯದ ಲಾರು ವರಿಯಳದೋಳು ಭಿನ್ನಹ ಮಾಡಿದಳು ಪತಿಗೆ. ಈ ಪದ್ಯದ ಅರ್ಥವೇನೆಂದರೆ, ಮುದಿ ಬ್ರಾಹ್ಮಣನ ಏಕಾಂತ ಪ್ರಣಯದಿಂದ ನಮ್ಮ ವಂಶದ ಬೇರೆ ಕಿತ್ತು ನಾಶವಾಯಿತೆ ಎಂದು ನಿಟ್ಟುಸಿರು ಬಿಟ್ಟು ನಾರಿಯರು ಮರುಗಿದರು. ಕುಂತಿ ಮೆಲ್ಲನೆ ಪಾಂಡುವಿನ ಬಳಿ ಬಂದು ಯಾರಿಗೂ ತಿಳಿಯದಂತೆ ರಹಸ್ಯದಲ್ಲಿ ಅವನಿಗೆ ಹೇಳಿದಳು. ಮುಂದಿನ ಪದ್ಯ. ಭರತ ವಂಶಕ್ಕೆ ಪುತ್ರ ಶತವತರಿಸುವುದು ಗಾಂಧಾರಿ ದೇವಿಗೆ ವರಮುನೀಶ್ವರನಿತ್ತ ವರವದು ನಿಮ್ಮಡಿಗಳಿರೆಯ ದುರಳ ಮುನಿಪನ ಶಾಪವೇ ಸ್ತ್ರೀ ಪುರುಷ ಸಂಘ ವಿರೋಧ ನಮಗಿನ್ನರಸ ನಾ ಪುತ್ರ್ಯ ಗಗಸತಿ ಎಂದಿರದೆ ಶ್ರುತಿವಚನ. ಈ ಆದಿಪಂಚಕದ ಅರ್ಥವೇನೆಂದರೆ, ಭರತ ವಂಶದಲ್ಲಿ ಗಾಂಧಾರಿ ದೇವಿಗೆ ವ್ಯಾಸರು ಕೊಟ್ಟ ವರದಿಂದ 100 ಮಕ್ಕಳಾಗುತ್ತಾರೆ ಎಂಬುದು ತಮಗೆ ತಿಳಿದಿದೆ. ಮುನಿಯ ಶಾಪದಿಂದ ನಾವು ಸಂಗ ಮಾಡುವ ಹಾಗಿಲ್ಲ. ಮಕ್ಕಳಿಲ್ಲದವರಿಗೆ ಮೋಕ್ಷವಿಲ್ಲವೆಂದು ವೇದದಲ್ಲೇ ಹೇಳಿದೆಯಲ್ಲವೇ. ಮುಂದಿನ ಒಂದು ಪದ್ಯ. ಧರೆಯ ರಾಜ್ಯ ಸ್ಥಿತಿಗೆ ಸುತರವತರಿಸುವರು ಗಾಂಧಾರಿಗ ಪುತ್ರರಿಗೆ ಸುತರ 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 ಸೋನುಗಳು ಧರೆ ಪರಂಪರೆಯಿಂದಲೆತ್ತಲೇ ಸರಿವುದೀ ನಿಮ್ಮಡಿಗೆ ದರ್ಭಾಸ್ತರಣ ಸಮಿಧಾನವೇ ಕಡೆಗೆಂದಳ ಕುಂತಿ. ಈ ಪದ್ಯದ ಅರ್ಥವೇನೆಂದರೆ, ರಾಜ್ಯಭಾರಕ್ಕೆ ಗಾಂಧಾರಿಗೆ ಮಕ್ಕಳಾಗುವರು, ಆ ಮಕ್ಕಳಿಗೆ ಮಕ್ಕಳು, ಆ ಮಕ್ಕಳು ಮಕ್ಕಳು, ಹೀಗೆ ಪರಂಪರೆಯಿಂದ ಭೂಮಿ ಅವರಿಗೆ ಸೇರಿಬಿಡುತ್ತದೆ. ಕಡೆಗೆ ನಿಮಗೆ ದರ್ಬೆಯ ಹಾಸು ಹೋಮಕ್ಕೆ ಸಂಬಿತ್ತನ್ನು ತಯಾರು ಮಾಡುವುದೇ ಉಳಿಯುವುದು ಎಂದು ಕುಂತಿ ಹೇಳಿದಳು. ಮುಂದಿನ ಆದಿಪಂಚಕ. ವನಜಮುಖಿ ಕೇಳ್ ಪುತ್ರಮುಖ ದರ್ಶನವೂ ಸುಲಭವೇ ಪುಣ್ಯಹೀನರಿಗೆನಿತೋ ಹಲುಬಿದರೇನು ಹಂಗಿಗಾರವೂ ದುಷ್ಕೃತಿಗೆ ಮುನಿಯ ಬೇಟದ ಬೀಳುವೆಯ ಮಾತಿನ ಹವಣ ನೀ ಬಲ್ಲೆ ಹೇಳಿ ನೆನ್ನೆಗೆ ಕರ್ತವ್ಯವನು ಮಾನಿನಿ ಭೀತಿ ಬೇಡೆಂದ. ಇದರ ಅರ್ಥ, ಕುಂತಿಯ ಮಾತಿಗೆ ಪಾಂಡುವು, ಕೇಳು, ಪುಣ್ಯಹೀನರಿಗೆ ಪುತ್ರ ಮುಖದರ್ಶನ ಸುಲಭವಲ್ಲ. ಎಷ್ಟು ಹಲುಬಿದರೆ ತಾನೇ ಫಲವೇನು? ನಾವು ಪಾಪದ ಹಂಗಿಗೆ ಒಳಗಾಗಿದ್ದೇವೆ. ಮುನಿಯ ಪ್ರಣಯದಿಂದಾದ ಕೋಪದ ಮಾತಿನ ರೀತಿಯನ್ನು ನೀನು ಬಲ್ಲೆ. ನಾನೇನು ಮಾಡಲಿ ಹೇಳು, ಹೆದರಬೇಡ, ನಾನೇನು ಮಾಡಬೇಕು ಹೇಳು ಎಂದು ಇಲ್ಲಿ ನುಡಿದನು. ಮುಂದಿನ ಆದಿಪಂಚಕ. ನಾರಿಯರು ಮತ್ತಲ್ಲಿ ರಾಜಕುಮಾರಿಯರು ಛಲವಾದಿಗಳು ಗಾಂಧಾರಿಗಾದುದು ಪುತ್ರ ಸಂತತಿ ಎಂಬ ಭೇದದಲ್ಲಿ ಧೀರ ಬೆನ್ನಿವಿಸಿದೆನು ಕಾರ್ಯದ ಭಾರವನು ನೀ ಬಳ್ಳೆಯವಳು ವಿಕಾರಿ ಎನ್ನದಿರೆಂದು ರಾಯನ ಚರಣ ಕೊರಳಿದಳು. ಅಂದರೆ ಸ್ತ್ರೀಯರು, ಅದರಲ್ಲೂ ರಾಜಕುಮಾರಿಯರು ಹಠವಾದಿಗಳು. ಗಾಂಧಾರಿಗೆ ಪುತ್ರ ಸಂತತಿಯಾಗುವೆಂಬ ಭೇದದಿಂದ ಮನವಿ ಮಾಡಿದನು. ಮುಂದಿನ ಕೆಲಸವನ್ನು ನೀನೇ ಬಲ್ಲೆ, ನನ್ನನ್ನು ದುಷ್ಟಲನ್ನಬೇಡ ಎಂದು ಕುಂತಿ ಪಾಂಡುವಿನ ಪಾದಗಳಿಗೆ ನಮಸ್ಕರಿಸಿದಳು. ಮುಂದಿನ ಪದ್ಯ. ಲೋಲಲೋಚನೆ
ದೃಢ ಪತಿವ್ರತೆಯೇಳು, ದುಃಖಿಸಬೇಡ ಭೃಗುಜಾಬಾಲಿ, ಜಮದಾಜ್ಞಾದಿ ದಿವ್ಯ ಮುನೀಂದ್ರಗಣವಿದಲ, ಓಲಗಿಸುವುದು ದುಷ್ಕೃತಿಗೆ ನಿಷ್ಫಾಲಯವು ಬಳಿಕಹುದು, ಮಂತ್ರವಿಶಾಲ ಬೀಜದಿಯಹುದು, ಸಂತತಿ ಕಾಂತಿ ಕೇಳೆಂದ. ಈ ಪದ್ಯದ ಅರ್ಥವೇನೆಂದರೆ, ಕುಂತಿ ಏಳು, ದುಃಖಿಸಬೇಡ. ಭೃಗು, ಜಾಬಾಲಿ, ಜಮದಗ್ನಿ ಮೊದಲಾದ ಮುನಿಗಳಿದ್ದಾರಲ್ಲ, ಅವರಲ್ಲಿ ಯಾರನ್ನಾದರೂ ಓಲೈಸಿದರೆ ನಮ್ಮ ಪಾತಕ ಕೊನೆಯಾಗುತ್ತದೆ, ಬಳಿಕ ಮಂತ್ರ ಬೀಜದ ಅನುಗ್ರಹದಿಂದ ಸಂತತಿಯಾಗುತ್ತದೆ ಎಂದು ಪಾಂಡು ಇಲ್ಲಿ ಹೇಳಿದನು. ಮುಂದಿನ ಪದ್ಯ. ಭವನದ ಅನುಗ್ರಹದಿಂದ ಸುತರುದ್ಭವಿಸಿದರೆ, ಲೇಸನ್ಯತ ಸಂಭವಿಸಿದರೆ, ದುಷ್ಕೀರ್ತಿ ವಧುವೆಂಜಲಸೆ, ಕುಲವನೀಪತಿ ಕೇಳ್ ನಹುಷನಳ, ಪೌರವ ಸಹೋತ್ರ್ಯಾದರ, ನಿಜಾತ್ಮೋದ್ಭವರ ಪಾರಂಪರೆಗೆ ಗತಿಯೇನೆಂದಳ ಕುಂತಿ. ಇಲ್ಲಿ ಇದಕ್ಕೆ ಉತ್ತರ ನಾವು ನೋಡಬಹುದು. ಅದಕ್ಕೆ ಕುಂತಿ ಹೇಳಿದಳು, ನಿನ್ನ ಅನುಗ್ರಹದಿಂದ ಮಕ್ಕಳು ಹುಟ್ಟಿದರೆ ಒಳ್ಳೆಯದು, ಬೇರೆ ರೀತಿಯಲ್ಲಿ ಹುಟ್ಟಿದರೆ ಕುಲಕ್ಕೆ ಅಪಕೀರ್ತಿ ಉಂಟಾಗುತ್ತದೆ. ಮಹಾರಾಜ ಕೇಳು, ನಹುಷ, ನಳ, ಪೌರವ, ಸುಹೋತ್ರ ಮೊದಲಾದವರ ವಂಶ ಪರಂಪರೆಯ ಹೆಸರು ಕೆಡುತ್ತದೆ ಎಂದು ಕೇಳಿದಳು. ಮುಂದಿನ ಆದಿಪಂಚಕ. ಅರಸಿಕೇಳ್ ತದ್ಬೀಜ ಪಾರಂಪರೆ, ನುರಿಯೇ ತತ್ಕ್ಷೇತ್ರದಲ್ಲಿ ಮುನಿವರರ ಕಾರುಣ್ಯದಲ್ಲಿ, ಪುತ್ರೋದ್ಭವದೆ ವಿಹಿತ ಪರಮ, ವೈದಿಕ ಸಿದ್ಧವಿದು ಸರಸಿರಹುಮುಖಿ, ನಿಶಂಕೆಯಲಿ ನೀಧರಿಸು ಮುನಿ ಮಂತ್ರೋಪದಶವೇನಿದುವೇ ನಿರ್ದೋಷ. ಈ ಪದ್ಯದ ಸರಳ ಅರ್ಥ, ಆಗ ಪಾಂಡುವು ಕುಂತಿಯನ್ನು ಕುರಿತು, ಅರಸಿ ಕೇಳು, ಈ ವಂಶ ಪರಂಪರೆ ನಡುವೆ ನಿಲ್ಲುವ ಪಕ್ಷದಲ್ಲಿ ಆ ಕ್ಷೇತ್ರದಲ್ಲಿ ಮುನಿಶ್ರೇಷ್ಠರ ಕಾರುಣ್ಯದಿಂದ ಮಕ್ಕಳಾಗುವುದೇ ಯೋಗ್ಯವಾದದ್ದು. ಇದು ಪರಮ ವೈದಿಕ ವಿಧಿ. ಆದ್ದರಿಂದ ಅನುಮಾನವಿಲ್ಲದೆ ಮುನಿ ಮಂತ್ರೋಪದೇಶವನ್ನು ಧರಿಸು, ಇದು ನಿರ್ದೋಷವಾದದ್ದು ಎಂದು ಹೇಳಿದನು. ಪಾಂಡುವು ಕುಂತಿಯನ್ನು ಸಂತೈಸುವುದರೊಂದಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಶುಭೋದಯ. ನಮಸ್ಕಾರ.